ಪ್ರೆಗ್ನೆನ್ಸಿಯಲ್ಲಿ ನೀವು ಮಲಗುವ ಪೊಸಿಷನ್ಸ್ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ? ಹಾಗಾದ್ರೆ ಇದರ ಬಗ್ಗೆ ಇರುವ ಕೆಲವು ಕಾಮನ್ ಮಿತ್ಸ್ ಗಳನ್ನು ಇವತ್ತು ದೂರ ಮಾಡೋಣ ಬನ್ನಿ. ನನ್ನನ್ನು ಹೆಚ್ಚಾಗಿ ಕೇಳುವ ಪ್ರಶ್ನೆಗಳಲ್ಲಿ ಒಂದು, ನಾನು ಮಲಗುವ ರೀತಿಯಿಂದ ನನ್ನ ಮಗುಗೆ ಏನಾದ್ರೂ ತೊಂದರೆ ಆಗುತ್ತದೆ ಅಂತ. ಒಳ್ಳೆಯ ವಿಷಯ ಏನಂದ್ರೆ, ಪ್ರೆಗ್ನೆನ್ಸಿಯ ಮೊದಲು 3 ತಿಂಗಳುಗಳಲ್ಲಿ ನಿಮಗೆ ಯಾವ ಪೊಸಿಷನ್ ಕಂಫರ್ಟಬಲ್ ಆಗಿರುತ್ತದೋ ಹಾಗೆ ಮಲಗಬಹುದು. ಆ ಸಮಯದಲ್ಲಿ ಮಗು ಗರ್ಭಾಶಯದಲ್ಲಿ ಸುರಕ್ಷಿತವಾಗಿರುತ್ತದೆ. ಆದ್ರೆ ಪ್ರೆಗ್ನೆನ್ಸಿ ಮುಂದುವರೆದಂತೆ, ವಿಶೇಷವಾಗಿ ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್ ಗಳಲ್ಲಿ ಪಕ್ಕಕ್ಕೆ ತಿರುಗಿ ಮಲಗುವುದು ಹೆಚ್ಚು ಕಂಫರ್ಟಬಲ್. ಸಾಧ್ಯವಾದ್ರೆ ಎಡಭಾಗದಲ್ಲಿ ಮಲಗುವುದು ಉತ್ತಮ, ಏಕೆಂದ್ರೆ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹಲವರು ಬೆನ್ನಿನ ಮೇಲೆ ಮಲಗುವುದು ಡೇಂಜರಸ್ ಎಂದು ಭಯಪಡುತ್ತಾರೆ. ಆದ್ರೆ ನೀವು ನಿದ್ದೆಯಲ್ಲಿ ತಿಳಿಯದೆ ಬೆನ್ನಿನ ಮೇಲೆ ತಿರುಗಿದ್ರೆ ಪ್ಯಾನಿಕ್ ಆಗಬೇಡಿ. ನಿಧಾನವಾಗಿ ಪಕ್ಕಕ್ಕೆ ತಿರುಗಿ ಮಲಗಿದ್ರೆ ಸಾಕು. ಹೊಟ್ಟೆಯ ಮೇಲೆ ಮಲಗುವುದು ಪ್ರೆಗ್ನೆನ್ಸಿಯ ಆರಂಭದಲ್ಲಿ ಸಮಸ್ಯೆ ಅಲ್ಲ, ಆದ್ರೆ ಹೊಟ್ಟೆ ಬೆಳೆಯುತ್ತಿದ್ದಂತೆ ಆ ಪೊಸಿಷನ್ ಸ್ವಾಭಾವಿಕವಾಗಿ ಅನ್ಕಂಫರ್ಟಬಲ್ ಆಗುತ್ತದೆ. ನೆನಪಿಟ್ಕೊಳ್ಳಿ, ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಉತ್ತಮ ನಿದ್ದೆ ಮತ್ತು ಹೆಚ್ಚು ಕಂಫರ್ಟ್ ಕೊಡುವ ಸ್ಲೀಪಿಂಗ್ ಪೊಸಿಷನ್ ಅತ್ಯುತ್ತಮ ಸ್ಲೀಪಿಂಗ್ ಪೊಸಿಷನ್. ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಅತ್ಯಂತ ಕಂಫರ್ಟಬಲ್ ಆಗಿದ್ದ ಸ್ಲೀಪಿಂಗ್ ಪೊಸಿಷನ್ ಯಾವುದು ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಸ್ಲೀಪಿಂಗ್ ಪೊಸಿಷನ್ ಬಗ್ಗೆ ಚಿಂತಿಸುತ್ತಿರುವ ಪ್ರೆಗ್ನೆಂಟ್ ವುಮೆನ್ ಗೆ ಈ ರೀಲ್ ನ ಶೇರ್ ಮಾಡಿ.